ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇಲ್ಲ ರೀ, ನನ್ ಮಾಡ್ಲಿಂಗ್ ಬಿಟ್ಬಿಟ್ಟೆ, ಮತ್ತೆ ಹೋಗಲ್ಲ, ಪ್ರಾಮಿಸ್. ಮತ್ತೆ ಮಾಡ್ಲಿಂಗ್ ಮಾಡಲ್ಲ ಅಂತ ಆಣೆ ಮಾಡಿದಾಳಲ್ಲೋ, ಬಿಟ್ಬಿಡೋ. ಇವತ್ತಿದು, ನಾಳೆ ಇನ್ನೊಂದು. ಒಬ್ಳು ಸೊಸೆ ನೋಡಿದ್ರೆ ಮನೆಗ್ ಬಂದಿರೋ ಗೆಸ್ಟ್ ಮುಂದೆ ಮನೆ ಮರ್ಯಾದೆ ಕಳಿತಾಳೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕುಟುಂಬದ ಗೌರವನ ಬೀದಿಗೆ ತರ್ತಾಳೆ. ಇನ್ನೊಬ್ಳು ಸೊಸೆ ಮನೇಲಿ ಹೇಳ್ದೆ ಮಾಡ್ಲಿಂಗ್ ಮಾಡಿ ಪೇಪರಲ್ಲಿ ಬರ್ತಾಳೆ. ಟಿವಿಲಿ ಕಾಣಿಸ್ಕೊಂಡು ಮಾನ ಮರ್ಯಾದೆ ಮಣ್ಣುಪಾಲ್ ಮಾಡ್ತಾಳೆ. ನಮ್ ಮನೆಗ್ ಸೊಸೆರು ಬಂದಿದಾರೋ ಅಥವಾ ಶತ್ರುಗಳು ಬಂದಿದಾರೋ ಅಂತ ನನಗೆ ಅರ್ಥ ಆಗ್ತಿಲ್ಲ. ಮನಃಶಾಂತಿನಿ ಕಳೀತಾ ಇದಾರೆ. ಅಷ್ಟಕ್ಕೆ ಇವಳನ್ನ ಮನೇಲಿ ಇರೋದಕ್ಕೆ ಬಿಡಬಾರ್ದಮ್ಮ. ತವ್ರ ಮನೆಗೆ ಕಳ್ಸಿದ್ರೆ ಚೆನ್ನಾಗಿ ಬುದ್ಧಿ ಬರುತ್ತೆ. ಅಖಿಲ್, ಆತರ ಪಡ್ಬೇಡ ಅಖಿಲ್. ಹಾರಿಕಾಶನ್ ದೊಡ್ಡ ತಪ್ಪೇನ್ ಮಾಡಿಲ್ಲ. ಸಾರಿ ಅಣ್ಣ, ಇದು ಯಾವ ತಪ್ಪು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಇವಳನ್ನ ಹೀಗೆ ಬಿಟ್ರೆ ಇನ್ನೂ ದೊಡ್ಡ ದೊಡ್ಡ ತಪ್ಪು ಮಾಡ್ತಾಳೆ. ಮನೆ ಮಾನ ಮರ್ಯಾದೆ ಗೌರವ ಎಲ್ಲ ಸರ್ವನಾಶ ಮಾಡ್ತಾಳೆ. ಅದಕ್ಕೆ ಈಗ ಇವಳು ಬುದ್ಧಿ ಕಲೀಲೇಬೇಕು. ನಡಿ, ಹೊರಗೋಗೋ, ಮನೆಗೆ ಹೋಗು. ಇಲ್ಲಿರೋ ಅರ್ಹತೆ ನಿನ್ಗಿಲ್ಲ. ನಡಿ. ಏ ಅಖಿಲ್, ಪ್ಲೀಸ್. ಲೋ ಅಖಿಲ್, 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 ಬೇಡ ಅಖಿಲ್, ನನ್ ಮಾತ್ ಕೇಳು. ಹಾರಿಕಾ, 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 ಅಯ್ಯೋ, ಅಯ್ಯೋ, ಯಾರು ಹತ್ರ ಬರಬೇಡಿ, ಬರಬೇಡಿ, ಬರಬೇಡಿ. ಹಾರಿಕಾ, ಏನಾಯ್ತಮ್ಮ ನಿನ್ಗೆ? ಏ ಅಖಿಲ್, ಎಂತ ಕೆಲ್ಸ ಮಾಡ್ಬಿಟ್ಯೋ? ಬಂಗಾರದಂತ ಹುಡುಗಿ ತಲೆ ಸುತ್ತಿ ಪ್ರಜ್ಞೆ ತಪ್ಪಿ ಬಿದ್ದು ಹೋಗ್ಬಿಟ್ಲಲ್ಲ. ಅಯ್ಯೋ ದೇವ್ರೆ, ಈ ಅಮಾಯಕಿನ ಏನ್ ಮಾಡ್ಬಿಟ್ಯೋ ದೇವ್ರೆ. ಅಯ್ಯೋ ಅಯ್ಯೋ. ಹಾರಿಕಾ, ಕಣ್ಬಿಡಮ್ಮ. ಹಾರಿಕಾ, 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 ಕಣ್ಮುಚ್ಕೊಳ್ಳಿ, ಕಣ್ಮುಚ್ಕೋ. ಕಣ್ಬಿಡಮ್ಮ, ಕಣ್ಬಿಡು. ಹಾರಿಕಾ, ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಹಾರಿಕಾ. ಹಾರಿಕಾ, ಐ ಆಮ್ ಸೋ ಹ್ಯಾಪಿ. ಹಾರಿಕಾ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ನನಗೆ ತುಂಬಾ ಖುಷಿ ಆಗ್ತಿದೆ ಗೊತ್ತಾ. ಎಂತ ಗುಡ್ ನ್ಯೂಸ್ ಹೇಳಿದೆ. ಥ್ಯಾಂಕ್ ಯು. ನನಗೆ ತುಂಬಾ ಎಕ್ಸೈಟ್ ಆಗ್ತಿದೆ. ಗಾಳಿಲಿ ತೇಲಾಡ್ತಿರೋ ಹಾಗಿದೆ. ಐ ಲವ್ ಯು ಕಣೋ ನನ್ನ ಬಂಗಾರ. ಆಗ್ಲೇ ನಿನ್ನ ಹತ್ರ ಹಾರ್ಷಕ್ ಬಿಹೇವ್ ಮಾಡಿದಕ್ಕೆ ಸಾರಿ. ನನಗೆ ತುಂಬಾ ಒಳ್ಳೆ ಗಿಫ್ಟ್ ಕೊಟ್ಟಿದ್ಯಾ. ತುಂಬಾ ಹ್ಯಾಪಿ ಆಗಿದೆ. ಥ್ಯಾಂಕ್ ಯು. ಅಯ್ಯೋ, ನಿಧಾನ. ಈಗ್ಲೇ ಅಲ್ವಾ ಗುಡ್ ನ್ಯೂಸ್ ಗೊತ್ತಾಗಿದ್ದು, ಹಾಗೆ ಎತ್ಕೋಬಾರ್ದು. ಆದ್ರೂ ಇಷ್ಟು ಒಳ್ಳೆ ನ್ಯೂಸ್ ನ ನೀನ್ ಹೇಳೋದು ಬಿಟ್ಟು ಇವಳಿಂದ ಹೇಳ್ತಿದ್ಯಾ? ನೀನ್ ಹೇಳಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಸರಿ ಕಣೋ, ನಿಮ್ ಮಧ್ಯ ನಾನೇ ಯಾಕೆ, ನಾನು ಹೋಗ್ತೀನಿ. ಹಾ, ಹೋಗೋ. ಅಂದ್ರೆ ನನ್ಗೆ ಎರಡನೇ ಮದ್ವೆ ಆಗುತ್ತೋ ಇಲ್ವೋ ಅಂತಾನು ಹೇಳ್ತಾರೆ ಅನ್ಸತ್ತೆ. ಜಯಂತಿ ಅವ್ರೆ, ನಿಮ್ ಚಿಕ್ಕ ಸೊಸೆ ಬಸ್ರಿ ಅಂತ ಹೇಳಿದ್ರಲ್ಲ, ಟೈಮ್ ನೋಡ್ಕೊಂಡು ನಿಮ್ ಚಿಕ್ಕ ಸೊಸೆನ ಕರ್ಕೊಂಡು ಆ ಸ್ವಾಮೀಜಿನ ಹೋಗಿ ಭೇಟಿ ಮಾಡಿ. ಮುಂದೆ ಹುಟ್ಟೋ ಮಗು ಭವಿಷ್ಯ ಪೂರ್ತಿ ಹೇಳ್ತಾರೆ. ನಾನಿನ್ ಬರ್ತೀನಿ. ಇನ್ನು ತುಂಬಾ ಜನನ್ ಕರಿಬೇಕು. ಬರ್ತೀನಿ. ಒಳ್ಳೇದು.
ಮಂಜುಳ್ ಅವ್ರು ಹೇಳಿದ್ದು ಚೆನ್ನಾಗಿದೆ ಅಲ್ವಾ ಹಾರಿಕಾ? ನಾಳೆ ನಾವು ಕೂಡ ಆ ಸ್ವಾಮೀಜಿ ದರ್ಶನ ಮಾಡ್ಕೊಂಡು ನಿನಗೆ ಹುಟ್ಟೋ ಮಗುವಿನ ಬಗ್ಗೆ ತಿಳ್ಕೊಳ್ಳೋಣ. ಪಾವನಿ ವಸು, ನಾಳೆ ನೀವೂನು ನಿಮ್ ಜಾತಕ ತಗೊಂಡು ನನ್ ಜೊತೆ ಬನ್ನಿ. ಆ ಸ್ವಾಮೀಜಿ ಹತ್ರ ನಿಮ್ ಬಗ್ಗೆನೂ ಕೇಳೋಣ. ನಾಳೆ ಆ ಸ್ವಾಮೀಜಿ ಹತ್ರ ಹೋದ್ವಿ ಅಂದ್ರೆ ಅಷ್ಟು ಮಹಿಮೆ ಇರೋ ಸ್ವಾಮಿ. ಆಗ ನಾನು ಪ್ರೆಗ್ನೆಂಟ್ ಅಂತ ಹೇಳ್ಬಿಡ್ತಾರೆ. ಆ ಸತ್ಯ ಗೊತ್ತಾದ್ಮೇಲೆ ಅತ್ತೆ ಏನ್ ಹೇಳ್ತಾರೋ, ಮನೆಯವರು ಹೇಗ್ ತಗೋತಾರೋ, ನಾನೇನ್ ಮಾಡ್ಲಿ? ಮೊದ್ಲೇ ಸತ್ಯ ಹೇಳಕ್ಕಾಗ್ತಿಲ್ಲ. ಹಾಗಂತ ಅತ್ತೆ ಮಾತ್ ಕೇಳಿ ಆ ಸ್ವಾಮೀಜಿ ಹತ್ರ ಹೋಗ್ದೇನೋ ಇರಕ್ಕಾಗಲ್ಲ. ಈಗ ಇದರಿಂದ ಹೇಗ್ ಪಾರಾಗೋದು? ಇಲ್ಲ, ನಾನು ಟೆನ್ಷನ್ ತಗೋಬಾರ್ದು. ಟೆನ್ಷನ್ ಮಾಡ್ಕೊಂಡ್ರೆ ಹೊಟ್ಟೆಲಿರೋ ಬೇಬಿಗೆ ಡಿಸ್ಟರ್ಬ್ ಆಗತ್ತೆ. ನಾನು ರಿಲ್ಯಾಕ್ಸ್ ಆಗಿರ್ಬೇಕು, ಶಾಂತವಾಗಿರ್ಬೇಕು. ನೀನ್ ಜಾಸ್ತಿ ಸ್ಟ್ರೆಸ್ ಆಗಬಾರ್ದು, ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬಾರ್ದು, ನಿನ್ಗೆ ಸ್ವೆಟ್ ಕೂಡ ಬರಬಾರ್ದು, ಸರಿನಾ? ಹೌದು, ಅಮ್ಮ ಹೇಳ್ತಿದ್ರು ನಾಳೆ ಯಾವ್ದೋ ಸ್ವಾಮೀಜಿ ಹತ್ರ ಹೋಗ್ತಿದ್ದೀರಂತಲ್ಲ. ನನಗೆ ಎಲ್ಲಿಗೂ ಹೋಗಕ್ ಇಷ್ಟ ಇಲ್ಲ ಅಖಿಲ್, ನನ್ ಮನೇಲೇ ಇರ್ತೀನಿ. ಹಾಗೆ ಹೇಳ್ಬಾರ್ದು ಹಾರಿಕಾ. ಕಾರಲ್ಲಿ ಹೋಗಿ ಕಾರಲ್ಲಿ ಬರ್ತೀವಲ್ವಾ, ಸ್ವಾಮೀಜಿನ ಭೇಟಿ ಮಾಡಿದ್ರೆ ನಮಗೆ ಒಳ್ಳೇದಾಗತ್ತೆ ಅಂತ ಅಮ್ಮ ಹೇಳ್ತಿದ್ದಾರೆ. ಅದೇ ನಮ್ ಕತೆ ಮುಗಿಸ್ತಿರೋದು ಕಣೋ. ನಮ್ ಫ್ಯೂಚರ್ ಚೆನ್ನಾಗಿರ್ಬೇಕು ಹಾರಿಕಾ. ನಮ್ಗೆ ಹುಟ್ಟೋ ಮಕ್ಕಳು ಮುದ್ದಾಗಿರ್ಬೇಕು. ನಮ್ ಭವಿಷ್ಯ ತುಂಬಾ ಬ್ರೈಟ್ ಆಗಿರ್ಬೇಕು. ಅರ್ಥ ಆಯ್ತಾ? ಈಗ ನನ್ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ಯಲ್ಲ, ಮತ್ತೆ ಮೊನ್ನೆ ನನ್ನ ಮನೆಯಿಂದ ಹೊರಗೆ ಹೋಗಂತ ಯಾಕೆ ಹೇಳ್ದೆ? ನೀನು ನನ್ಗೂ ಮನೆಯವ್ರಿಗೂ ಗೊತ್ತಿಲ್ಲದೆ ಹೊರಗೆ ಹೋಗಿ ಮಾಡ್ಲಿಂಗ್ ಮಾಡಿದೆ ಅಲ್ವಾ, ಅದು ತುಂಬಾ ದೊಡ್ಡ ತಪ್ಪು. ನಿಜವಾಗ್ಲೂ ನಿನ್ಗೆ ಅವಾಗ್ಲೇ ಡಿವೋರ್ಸ್ ಕೊಡೋಣ ಅಂತಿದ್ದೆ. ಆದ್ರೆ ಯಾವಾಗ ನೀನ್ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತೋ ಆಗ್ಲೇ ನಿನ್ ಮೇಲಿರೋ ಕೋಪ ಎಲ್ಲ ಹೊರಟೋಯ್ತು. ಅಪ್ಪ ಅಮ್ಮನೂ ತುಂಬಾ ಹ್ಯಾಪಿ ಆಗಿದ್ದಾರೆ ಗೊತ್ತಾ. ಅಂದ್ರೆ ಬರೀ ನನ್ ಪ್ರೆಗ್ನೆನ್ಸಿಯಿಂದ ಮಾತ್ರ ನನ್ ಸೇವ್ ಆದ್ನಾ? ನಿಜವಾಗ್ಲೂ ನನ್ ಮೇಲೆ ನಿಂಗ್ ಲವ್ ಇಲ್ವಾ ಅಖಿಲ್? ನೀನಂದ್ರೆ ನನ್ಗೆ ತುಂಬಾ ಇಷ್ಟ ಹಾರಿಕಾ. ನಿನ್ ತಾಯಿಯಾಗಿ ನನ್ನ ತಂದೆ ಮಾಡ್ತಿರೋದಕ್ಕೆ ಇನ್ನೂ ಇಷ್ಟ ಆಗ್ತಿದೆ. ನಮ್ ಬೇಬಿನ ಯಾವಾಗ ನೋಡ್ತೀನೋ ಅಂತ ವೇಟ್ ಮಾಡ್ತಿದ್ದೀನಿ ಗೊತ್ತಾ. ಆ ಫೀಲಿಂಗೇ ಥ್ರಿಲ್ಲಿಂಗ್ ಆಗಿದೆ. Okay, take care
ಅಂಡ್ ಟೇಕ್ ರೆಸ್ಟ್. ಇವಳ ಜೊತೆ ಹರಟೆ ಹೊಡಿಬಿಡ, ಓಕೆನಾ? ಓಕೆ. ಇನ್ನೊಂದ್ಸಲ ನಡೆಸ್ದೆ ಅಂತ ಇಟ್ಕೋ, ನಿನಗೆ ಮಾಡ್ತೀನಿ. ಇಲ್ಲ ಕಣ, ನಡ್ಸಲ್ಲ. ಅಪ್ಪ ಹುಚ್ಚಕ್ಕಿಲ್ ಲೇ, ನೀನ್ ಬಸ್ರಿ ಅಲ್ಲ ಅಂತ ಗೊತ್ತಾದ್ರೆ ಇವನ್ಗೆ ಏನಾಗುತ್ತೆ? ಅಯ್ಯೋ ಅಖಿಲ್, ವಿಷಯ ಬಿಟ್ಬಿಡ ಆಂಟಿ. ನಾನ್ ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾದ್ರೆ ನನ್ ಪರಿಸ್ಥಿತಿ ಏನು? ಮಮ್ಮಿ, ನಾವ್ ರೆಡಿ. ಲಂಚ್ ಬಾಕ್ಸ್ ಅಲ್ಲಿ ಹಾಕಿರೋ ಅಷ್ಟು ತಿನ್ಬೇಕು. ಯಾರಾದ್ರೂ ಉಳಿಸ್ಕೊಂಡೇನಾದ್ರೂ ಬಂದ್ರೋ ಪನಿಷ್ಮೆಂಟ್ ಕೊಡ್ತೀನಿ. ಮಕ್ಕಳೇ ರೆಡಿ? ರೆಡಿ. ನಡೀರಿ ಹೋಗೋಣ. ಬನ್ನಿ. ಬನ್ನಿ. ವಸ್ಸು, ಅತ್ತೆ, ನೀನ್ ರೆಡಿನಾ ಸ್ವಾಮೀಜಿ ಹತ್ರ ಹೋಗಕ್ಕೆ? ಸರಿ ಅತ್ತೆ, ನಿನ್ ಜಾತಕ ಕೂಡ ತಗೊಂಡ್ ಬಾ. ತಗೊಂಡ್ ಬರ್ತೀನಿ. ಪಾವನಿ, ಹಾರಿಕಾ, ನೀವುಗಳು ನಿಮ್ ಜಾತಕ ತಗೊಂಡ್ ಬನ್ನಿ. ಬರ್ತಿದ್ದೀನತ್ತೆ. ನಾನ್ ತಾಯಿ ಆಗ್ತಿದ್ದೀನಿ ಅಂತ ಅವ್ರ ಹತ್ರ ಹೇಳಲಿಲ್ಲ, ಅತ್ತೆ ಹತ್ರನೂ ಹೇಳಲಿಲ್ಲ. ಆ ಸ್ವಾಮೀಜಿಯಿಂದ ಎಲ್ರಿಗೂ ಗೊತ್ತಾಗುತ್ತೋ ಏನೋ. ದೇವ್ರೆ, ನೀನೇ ನನ್ನ ಕಾಪಾಡಬೇಕು. ಸ್ವಾಮೀಜಿ ಹತ್ರ ಹೋಗ್ದಿರೋ ತರ ಏನಾದ್ರೂ ಪ್ಲಾನ್ ಮಾಡು ಅಂದ್ರೆ ಇಲ್ಲಿವರೆಗೂ ಏನೂ ಮಾಡ್ಲಿಲ್ಲ ನೀನು. ಇವತ್ತಿಗೆ ಈ ಮನೆಗೂ ನನ್ಗೂ ಋಣ ತೀರ್ ಹೋಗುತ್ತೋ ಏನೋ. ಅಯ್ಯೋ, ಏನೋ ಒಂದ್ ಮಾಡಿ ನಾನ್ ಕಾಪಾಡ್ತೀನಿ ಬಿಡೆ, ಆತಂಕ ಪಡ್ಬೇಡ. ನಡಿ ಹೋಗೋಣ. ನಡಿ. ಸತ್ಯ ಹೊರಗ್ ಬಂದ್ರೆ ಎಲ್ಲ ನೀನೇ ಮಾಡಿದ್ದು ಅಂತ ಅತ್ತೆಗೆ ಹೇಳ್ತೀನಿ. ಅದಾದ್ಮೇಲೆ ಏನ್ ಮಾಡ್ತೀಯ ನಿನ್ನಿಷ್ಟ. ಅಮ್ಮ, ಅಂದ್ರೆ ನೀನ್ ಅಂತ ಕೆಲ್ಸ ಮಾಡ್ತೀಯೇನೆ? ನೀನ್ ಅಂತೋಳೆ ಬಿಡು. ನಡಿ, ಏನೋ ಒಂದ್ ಮಾಡ್ತೀನಿ ಬಾ. ಅತ್ತೆ ತಗೊಳ್ಳಿ. ಈಗ ನಿಮ್ಮ ಮಗನಿಂದ ಆ ಹುಡುಗಿಗೆ ಮಗು ಹುಟ್ಟಿದ್ರೆ ನಿಮ್ಮ ಮಗನಿಗೂ ಕೂಡ ಇದೇ ಅಪಾಯ ಆಗೋ ಸಾಧ್ಯತೆ ಇದೆಯಮ್ಮ. ನಿಮ್ಮ ಹೆತ್ತ ಮಗ ಜೀವಂತವಾಗಿ ಇರಬೇಕು ಅಂದ್ರೆ ನಿಮ್ಮ ಎರಡನೇ ಸೊಸೆ ಯಾವತ್ತೂ ಬಸ್ರಿ ಆಗ್ಲೇಬಾರ್ದಮ್ಮ. ಇದೇ ಆ ಹುಡುಗಿ ಜಾತಕ. ಇಲ್ಲ ಸ್ವಾಮಿ, ಯಾವತ್ತೂ ಹಾಗಾಗಕ್ ನಾನ್ ಬಿಡಲ್ಲ. ನನ್ ಎರಡನೇ ಸೊಸೆ ಗರ್ಭಿಣಿ ಆಗೋದಕ್ ನಾನ್ ಬಿಡಲ್ಲ. ನನ್ ಮಗನ ನಾನ್ ಕಾಪಾಡ್ಕೋತೀನಿ. ಇದು ನಿಮ್ಮನ್ಸಲೇ ಇರ್ಬೇಕಮ್ಮ. ನಿಮ್ ಮನೆಯಲ್ಲಿ ಇದನ್ನ ಯಾರಿಗೂ ಹೇಳಬಾರ್ದು. ಅದಕ್ಕೆ ನಿಮಗೆ ಮಾತ್ರ ಗೊತ್ತಿರಲಿ ಅಂತ ಮಿಕ್ಕದವ್ರನ್ನ ಹೊರಗಡೆ ಕಳಿಸ್ದೆ. ನೀವ್ ಹೇಳ್ದಂಗೆ ಮಾಡ್ತೀನಿ ಸ್ವಾಮಿ. ಯಾರಿಗೂ ಹೇಳೋದಿಲ್ಲ. ನನ್ನಲ್ಲೇ ಮುಚ್ಚಿಟ್ಕೋತೀನಿ. ನನ್ ಮಗನ ನಾನು ಕಾಪಾಡ್ಕೋತೀನಿ.
ಶುಭವಾಗಲಿ. ಏನಾಯ್ತದ್ಕೆ? ಸ್ವಾಮೀಜಿ ಏನ್ ಹೇಳಿದ್ರು? ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಕ್ಕೆ ಪಾವನಿ ಜಾತಕ ಚೆನ್ನಾಗಿದೆಯಂತೆ. ಹಾರಿಕಾ ಬಸ್ರಿ ಆಗಿರೋ ವಿಷಯನ ಸ್ವಾಮೀಜಿ ಹೇಳಿದ್ರು. ಅವಳು ಪ್ರೆಗ್ನೆನ್ಸಿ ವಿಷಯದಲ್ಲಿ ಹುಷಾರಾಗಿರ್ಬೇಕು ಅಂತಾನೂ ಹೇಳಿದ್ರು. ಅಭಿಗೆ ವಸುಗೆ ಮಕ್ಕಳು ಹುಟ್ಟಿದ್ರೆ ಅಭಿಗೆ ಪ್ರಾಣಾಪಾಯ ಇದೆ ಅಂತ ಆ ವಿಷಯನ ಯಾರಿಗೂ ಹೇಳ್ಬಾರ್ದು ಅಂತ ಸ್ವಾಮೀಜಿ ಹೇಳಿದ್ರು. ಆ ವಿಷಯ ಹೊರಗೆ ಹೇಳ್ದೆ ಮಕ್ಕಳನ್ನ ಹೆರಬಾರ್ದು ಅಂತ ವಸುಗ್ ನಾನು ಹೇಗ್ ಹೇಳೋದು? ಏನೇ ನಿಮ್ಮ ಅತ್ತೆ ಇಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ದಾರೆ? ಯಾವ್ದ್ರ ಬಗ್ಗೆ? ಅದೇ ನಂಗೂ ಅರ್ಥ ಆಗ್ತಿಲ್ಲ ವಸು. ಆಶ್ರಮದಲ್ಲಿ ಸ್ವಾಮೀಜಿ ನಮ್ ಮೂವರ್ ಜಾತಕನೂ ನೋಡಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ. ಒಂದ್ ವೇಳೆ ಸ್ವಾಮೀಜಿ ಹೇಳಿದ್ದು ನಿಜಾನೋ ಅಲ್ವೋ ಅಂತ ಅತ್ತೆ ಯೋಚನೆ ಮಾಡ್ತಿದಾರೋ ಏನೋ. ಅತ್ತೆಗೆ ಸ್ವಾಮೀಜಿ ಅವ್ರ ಮೇಲೆ ಅಪನಂಬಿಕೆ ಇಲ್ಲ. ಅವರನ್ನ ಸಂಪೂರ್ಣವಾಗಿ ನಂಬಿದ್ದಾರೆ. ಹಾಗಾದ್ರೆ ಬೇರೇನೋ ವಿಷಯ ಇರ್ಬೇಕು ಕಣೆ. ಹಾ, ಅಕಸ್ಮಾತ್ ನಾನ್ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ಏನಾದ್ರೂ ಗೊತ್ತಾಗ್ಬಿಟ್ಟಿದ್ರೆ? ದೇವ್ರೆ, ನಾನ್ ತಾಯಿ ಆಗ್ತಿದ್ದೀನಿ ಅಂತ ಅತ್ತೆ ಗೊತ್ತಾಗ್ಬಿಡತ್ತಾ? ಹುಷಾರು ವಸು. ಒಡೆದಿರೋ ಅನು ಕೀರ್ತಿ ಫೋಟೋನ ಮುಂದಿಟ್ಕೊಂಡು ಅವಳಿಗೆ ಅರ್ಥ ಆಗೋ ತರ ಹೇಳ್ಬೇಕು.
ಆಗ ಎಲ್ರ ದೃಷ್ಟಿನೂ ಅಭಿ ವಸು ಮೇಲೆ ಹೋಗುತ್ತೆ. ನಿನ್ನ ಇಂಪಾರ್ಟೆನ್ಸ್ ಕಮ್ಮಿ ಆಗುತ್ತೆ. ಆ ಮನೇಲಿ ಎಲ್ರೂ ಅಭಿಗೆ ಬೆಲೆ ಕೊಡೋದ್ರಿಂದ ನಿನ್ನ ಬಿಟ್ಟು ಅಭಿ ಹೆಂಡತಿ ವಸುನ ನಿಮ್ಮತ್ತೆ ಪ್ರೀತಿಯಿಂದ ನೋಡ್ಕೋತಾರೆ. ಅದಕ್ಕೆ ವಸುಗೆ ಮಕ್ಕಳು ಹುಟ್ಟಬಾರ್ದು. ಹುಟ್ಟಿದ್ರೆ ಅಭಿಗೆ ಪ್ರಾಣ ಅಪಾಯ ಇದೆ ಅಂತ ಸ್ವಾಮೀಜಿ ಹತ್ರ ನಾನೇ ಸುಳ್ಳು ಹೇಳಿಸಿದ್ದು. ವಾವ್, ವಾಟ್ ಅ ಗ್ರೇಟ್ ಪ್ಲಾನ್ ಮಮ್ಮಿ. ಸೂಪರ್ ಆಗಿ ಸೆಟ್ ಮಾಡಿದ್ಯಾ. ಇಷ್ಟೊತ್ತಿಗಾಗ್ಲೇ ನಿಮ್ ಮನೇಲಿ ವಸು ಗರ್ಭಿಣಿ ಆಗ್ಬಾರ್ದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಶುರು ಆಗಿರುತ್ತೆ. ಹೌದು ಮಾಮ್, ಈಗಷ್ಟೇ ಮಾತಾಡ್ಕೋತಿದ್ರು. ಅವರು ಮತ್ತೆ ಮಕ್ಕಳನ್ನ ಪಡೆಯಲ್ಲ ಅಂತ ಅಭಿಭಾವ ಎಲ್ರ ಮುಂದೆ ಮಾತು ಕೊಟ್ಬಿಟ್ರು. ಲೈಫಲ್ಲಿ ಅವ್ರಿಗೆ ಮಕ್ಕಳು ಹುಟ್ಟೋ ಚಾನ್ಸೇ ಇಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ನನ್ ಪ್ಲಾನ್ ವರ್ಕೌಟ್ ಆಗಿದೆ ಅಂತಾಯ್ತು. ಎಲ್ಲ ಚೆನ್ನಾಗೇ ಇದೆ, ಆದ್ರೆ ನನ್ಗೊಂದ್ ವಿಷಯ ಅರ್ಥ ಆಗ್ಲಿಲ್ಲ ಸಿಸ್ಟರ್. ಅಷ್ಟು ಮಹಿಮೆ ಇರೋ ಸ್ವಾಮೀಜಿ ನಿಮ್ ಮಾತನ್ನ ಯಾಕೆ ಕೇಳಿದ್ರು? ನೀವ್ ಹೇಗೆ ಒಪ್ಸಿದ್ರಿ? ಯಾಕ ಮುರಳಿ, ಬೇಗ ತಗೊಳ್ಳೋ, ಸಾರ್ ಬರ್ತಿದ್ದಾರೆ. ಥರ್ಡ್ ಸ್ಟ್ಯಾಂಡರ್ಡ್ ಹುಡುಗಿ ಬರ್ತಿದ್ದಾಳೋ. ಛೇ, ಇವಳು ಇವಾಗ್ಲೇ ಬರ್ಬೇಕಿತ್ತ. ಒಳ್ಳೆ ಚಾನ್ಸ್ ಮಿಸ್ ಆಯ್ತು. ನಡಿ. ಈ ಕೀಯಿಂದ ಮನೇಲಿರೋ ಬಾಕ್ಸ್ ಅನ್ನ ಓಪನ್ ಮಾಡ್ಬೋದಲ್ವಾ? ಏನ್ ಮಾಡ್ತಿದ್ಯಾನು? ಏನಿಲ್ಲ ಅಣ್ಣ. ವಾಟರ್ ಕುಡಿದ್ಯಾ? ಕುಡ್ದೆ ಅಣ್ಣ. ನಡಿ ಹೋಗಿ ಆಡೋಣ. ಬೀರು ಯಾಕೆ ಓಪನ್ ಆಗಿದೆ? ಯಾಕೆ ಲಾಕ್ ಮಾಡಿಲ್ಲ? ಹುಡುಗ, ಏನ್ ಮಾಡ್ತಿದ್ಯಾ? ಬೀರು ಓಪನ್ ಆಗಿದೆ ಅಂಕಲ್. ಇಲ್ಲಿ ನೋಡಿ, ಲಾಕೇ ಆಗಿಲ್ಲ. ನೀವ್ ಈ ಕಡೆ ಬರಬಾರ್ದು, ಹೋಗಿ ಆಡ್ಕೊಳ್ಳಿ. ನನ್ ತಂಗಿಗೋಸ್ಕರ ಬಂದೆ ಅಂಕಲ್. ಹೋಗ್ತೀವಿ. ಅನು, ನಡಿ ಹೋಗೋಣ. ಹಾ, ನಡೀರಿ ನಡೀರಿ, ಹೊರಡಿ. ಅಯ್ಯೋ, ಲಾಂಗ್ ಬೆಲ್ ಹೊಡೆಯೋ ಟೈಮ್ ಆಯ್ತಲ್ಲ. ಅನು, ಲಾಂಗ್ ಬೆಲ್ ಹೊಡಿತು. ನಾವಿನ್ ಮನೆಗ್ ಹೋಗೋಣವಾ? ಓಕೆ ಅಣ್ಣ, ನೀನ್ ಹೋಗಿ ಬ್ಯಾಗ್ಸ್ ತಗೊಂಡ್ ಬಾ. ಸರಿ, ನೀನ್ ಇಲ್ಲೇ ವೇಟ್ ಮಾಡು. ಬೆಳಗ್ಗೆ ಆಗೋಷ್ಟ್ರಲ್ಲಿ ಅವ್ರಿಗೆ ಯಾವ್ದೂ ನೆನ್ಪಿರ್ಲಿಲ್ಲ. ನಮ್ಮ ಮಧ್ಯೆ ಏನೆಲ್ಲ ಆಯ್ತು ಅಂತ ಅವ್ರು ಪೂರ್ತಿ ಮರ್ತು ಹೋಗಿದ್ದಾರೆ. ಅರ್ಥ ಆಯ್ತು ಬಸ್ಸು. ಒಂದ್ ಕೆಲ್ಸ ಮಾಡು, ನಿಧಾನವಾಗಿ ಅಭಿಗ್ ಸತ್ಯ ಹೇಳ್ಬಿಡು. ಅದಾದ್ಮೇಲೆ ಎಲ್ಲ ಅಭಿನೇ ನೋಡ್ಕೋತಾನೆ. ಒಂದ್ ವೇಳೆ ಅವರಿಗೆ ಸತ್ಯ ಗೊತ್ತಾದ್ಮೇಲೆ ನನ್ನ... ಇಲ್ಲ ವಸು, ನಿನ್ ಮನ್ಸಲ್ಲಿ ಆತರದ್ ಯಾವುದೇ ಅನುಮಾನ ಇಟ್ಕೋಬೇಡ. ಅಭಿ ಬಗ್ಗೆ ನನಗ್ ತುಂಬಾ ಚೆನ್ನಾಗ್ ಗೊತ್ತು ವಸು. ಅಷ್ಟು ಒಳ್ಳೆ ವ್ಯಕ್ತಿತ್ವ ನಾನ್ ಯಾರಲ್ಲೂ ನೋಡಿಲ್ಲ. ನಿನಗ್ ಬೇಜಾರ್ ಮಾಡೋ ಕೆಲ್ಸ ಅಭಿ ಯಾವತ್ತೂ ಮಾಡಲ್ಲ. ನನ್ನ ನಂಬು. ಅಭಿ ಹತ್ರ ಎಲ್ಲ ಹೇಳ್ಬಿಡು.
ಮಮ್ಮಿ ಮಮ್ಮಿ ಮಕ್ಕಳು ಬಂದ್ರು, ಕಣ್ಣೊರೆಸ್ಕೋ. ರಾಕಿ ಅನು ಕೀರ್ತಿ ಹೋಗ್ ಫ್ರೆಶ್ ಆಗಿ ಬನ್ನಿ. ಸ್ನಾಕ್ಸ್ ತಿಂದು ಹಾಲ್ ಕುಡ್ದು ಆಡ್ಕೊಳ್ಳೋರಂತೆ. ಓಕೆ ದೊಡ್ಡಮ್ಮ. ಹಾ ನಿನ್ ಕೆಲ್ಸನೇ ಚೆನ್ನಾಗಿದೆ ಕಣೆ. ಬಸ್ರಿ ಆಗಿದ್ಯಾ ಅಂತ ಎಲ್ರೂ ನಿನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಸೇವೆ ಮಾಡ್ತಿದ್ದಾರೆ. ಕಾಲು ಕೆಳಗಿಡದೆ ಇಷ್ಟಪಟ್ಟು ತಿಂಡಿ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ಯಾ? ಏನ್ ಎಂಜಾಯ್ ಏನೋ ಆಂಟಿ, ಎಲ್ ನಿಜ ಗೊತ್ತಾಗ್ಬಿಡುತ್ತೋ ಅಂತ ಟೆನ್ಷನ್ ಅಲ್ಲಿ ಸಾಯ್ತಾ ಇದೀನಿ. ಹಾಗ್ ಭಯ ಪಟ್ರೆ ಖಂಡಿತ ಬದುಕಕ್ಕಾಗಲ್ಲ. ಆಗಾಗ ಏನೋ ಒಂದ್ ಸುಳ್ಳು ಹೇಳಿ ತಪ್ಪಿಸ್ಕೊಂಡು ಹ್ಯಾಪಿಯಾಗಿರ್ಬೇಕು. ನನಗ್ ನಿನ್ ತರ ಇರಕ್ಕಾಗಲ್ಲ ಆಂಟಿ. ಸತ್ಯ ಗೊತ್ತಾಗಿದ್ದೀನ ನಾನ್ ನಿನ್ನ ಹೆಸರೇ ಹೇಳೋದು. ನಿನ್ನ ಕಾಪಾಡಿದಕ್ಕೆ ನನಗೆ ಶಿಕ್ಷೆ ಕೊಡ್ತೀಯೇನೆ? ನನ್ನಿಂದಾನೆ ತಾನೆ ನಿನ್ಗೆ ರಾಜಯೋಗ ಎಲ್ಲ. ನಾನ್ ಸುಳ್ಳು ಹೇಳಿ ನಿನ್ನ ಕಾಪಾಡದೆ ಇದ್ದಿದ್ರೆ ಇಷ್ಟೊತ್ತಿಗೆ ನೀನು ಎಲ್ಲೋ ಇರ್ತಿದ್ದೆ. ಏನೇ ಆದ್ರೂ ನಿನ್ ಹತ್ರ ಸ್ವಲ್ಪ ಹುಷಾರಾಗೇ ಇರ್ಬೇಕಮ್ಮ. ನೀನ್ ಟೆನ್ಷನ್ ಮಾಡ್ಕೊಡೋದಲ್ದೆ ನನಗೂ ಟೆನ್ಷನ್ ಕೊಡ್ತಿದ್ಯಾ? ಅಯ್ಯೋ, ನಿನ್ ಮನುಷ್ಯಳಾತೆ, ನಿಜವಾಗ್ಲೂ ನಿನ್ ಬುದ್ಧಿ ಇದೆಯಾ? ಎಷ್ಟ್ ಹೇಳಿದ್ರು ನೀನ್ ಬದ್ಲಾಗಲ್ಲ. ಅಂದ್ರೆ ಅಖಿಲ್, ಅದು ನಾನೇನು ಮಾಡಿಲ್ಲ ಅಖಿಲ್, ಎಲ್ಲ ಆಂಟಿನೇ ಮಾಡಿದ್ದು. ಅದಕ್ಕೇನೆ ಅವಳಿಗೆ ಬೈತಿರೋದು. ನಾನ್ ಏನೇ ಮಾಡಿದ್ರು ನಿನ್ ಹೆಂಡತಿಗೋಸ್ಕರ ಮಾಡ್ದೆ ಕಣೋ. ನೀವಿಬ್ರು ಒಟ್ಟಿಗೆ ಸಂತೋಷವಾಗಿರ್ಲಿ ಅಂತ ಮಾಡ್ದೆ ಅಷ್ಟೇ. ನಿಲ್ಸೋತೆ, ಬಾಯ್ ಬಿಟ್ರೆ ಸುಳ್ಳು. ನಿಜವಾಗ್ಲೂ ನಮ್ ಸಂತೋಷ ಬಯಸ್ತೀಯ ಅಂದ್ರೆ ಹೀಗ್ ಮಾಡ್ತಿದ್ಯಾ ನೀನು? ಬಸ್ರಿ ಆಗಿದ್ದಾಳೆ ಅಂತ ಗೊತ್ತಿದ್ದು ಹಾರಿಗೆ ಟೆನ್ಷನ್ ಕೊಡ್ತೀಯಾ? ಹಾಗೆ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಹೊಟ್ಟೆಲಿರೋ ಬೇಬಿಗೆ ಏನಾದ್ರು ಆದ್ರೆ ಇನ್ನೂ ಹುಟ್ಟಿದಿರೋ ಮಗುಗೆ ತೊಂದರೆ ಕೊಡ್ತೀಯಾ? ನಿನ್ ಸ್ಯಾಡಿಸಮ್ನ ನನ್ ಬೇಬಿ ಮೇಲೆ ತೋರಿಸ್ತೀಯಾ? ನಿನಗೆ ಮಕ್ಕಳು ಹುಟ್ಟಿದಿದ್ರೆ ಆಗ ಗೊತ್ತಾಗ್ತಿತ್ತು ನಿಂಗೆ. ಅದಕ್ಕೆ ಅಲ್ವೇನೋ ನನ್ಗೆ 2ನೇ ಮದ್ವೆ ಮಾಡಿ ಎಂದಿದ್ದು, ನೀವ್ ಮಾಡ್ಲಿಲ್ವಲ್ಲ? ಈಗ ಅದೊಂದೇ ಕಮ್ಮಿ ಆಗಿರೋದು. ಜರ್ಗ ಸರಿ ನೋಡು ಹಾರಿಕಾ, ಕೇರ್ಫುಲ್ ಆಗಿರ್ಬೇಕು ನೀನು. ಯಾವ ವಿಷಯನೇ ಆಗ್ಲಿ ನೀನ್ ಟೆನ್ಷನ್ ಆಗ್ಬಾರ್ದು, ಹ್ಯಾಪಿ ಆಗಿರ್ಬೇಕು. ನಮ್ ಬೇಬಿಗೋಸ್ಕರ ಬೊಂಬೆಗಳನ್ನ ತಂದಿದ್ದೀನಿ. ನಾಳೆ ನಿನ್ ಬೇಬಿ ಹುಟ್ಟಿದ್ಮೇಲೆ ಇದ್ರ ಜೊತೆ ಆಟ ಆಡುತ್ತೆ. ಇನ್ನು ಜಾಸ್ತಿ ಬೊಂಬೆಗಳು, ಡ್ರೆಸ್ಸಸ್ ತಗೊಂಡ್ ಬರ್ತೀನಿ. ಬೇಬಿ ಬರೋವರೆಗೂ ನೀನು ಇದ್ರ ಜೊತೆ ಆಡ್ಕೋ. ನೀ ಎಷ್ಟು ಹ್ಯಾಪಿ ಇರ್ತೀಯೋ ಬೇಬಿ ಅಷ್ಟೇ ಹೆಲ್ದಿ ಆಗಿರುತ್ತೆ. ಓಕೆ, ಹುಷಾರು, ಟೇಕ್ ಕೇರ್. ಯಾವಾಗ ನೋಡಿದ್ರು ಇದೇ ರೂಮಲ್ಲಿ ಬಿದ್ದಿರ್ತಾಳೆ. ಯಾವ ಕೆಲಸ ಕಾರ್ಯ ಏನೂ ಇಲ್ಲ. ಹೋಗೆ. ನಿಜ ಹೇಳು ರಾಕಿ. ತಗೊಂಡೆ ಮಮ್ಮಿ. ಆಗ್ಲೇ ಕೇಳಿದಿಕ್ಕೆ ತಗೊಂಡಿಲ್ಲ ಅಂದಲ್ಲ ರಾಕಿ? ಮರ್ತೋಗಿದ್ದೆ ತಾತ. ಸ್ಕೂಲ್ ಬೀಗದ ಕೆರೆ ಯಾಕೋ ತಗೊಂಡ್ ಬಂದಿದ್ಯಾ? ಬೀರು ಓಪನ್ ಆಗಿತ್ತು ಅಜ್ಜಿ. ನಾನು ಆ ಬೀರುನ ಕ್ಲೋಸ್ ಮಾಡಿ ಬೇಗ ಹಾಕಿ ಅದನ್ನ ಅಲ್ಲೇ ಇಟ್ಟಿದ್ದೀನಿ. ಎಲ್ಲಿಟ್ಟಿದ್ಯಪ್ಪ? ನಾಳೆ ಸ್ಕೂಲಿಗೆ ಬಂದ್ಮೇಲೆ ತೋರಿಸ್ತೀನಿ ಅಂಕಲ್. ನಿಮ್ಗೆ ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ ಅಂಕಲ್. ಬೀರುಲಿ ಇಂಪಾರ್ಟೆಂಟ್ ಫೈಲ್ಸ್ ಇದೆ ಕಣಪ್ಪ. ಈ ಕೀ ಕಳೆದೋದ್ರೆ ಪ್ರಿನ್ಸಿಪಲ್ ನಮ್ಮ ಮೇಲೆ ಕೋಪ ಮಾಡ್ಕೊಂಡು ನಮ್ನ ಜಾಬಿಂದ ತೆಗಿತಾರೆ. ಸಾರಿ ಅಂಕಲ್, ನೆಕ್ಸ್ಟ್ ಟೈಮ್ ಹೀಗ್ ಮಾಡಲ್ಲ. ಸರಿನಪ್ಪ,
ನಾಳೆ ಸ್ಕೂಲಿಗೆ ಬಂದ್ಮೇಲೆ ಕೀ ಎಲ್ಲಿದೆ ಅಂತ ತೋರ್ಸು. ಬರ್ತೀವಿ ಸರ್. ಸದ್ಯ ಓದೋಕೆ ಸ್ಕೂಲ್ಗೆ ಹೋಗೋದನ್ ಬಿಟ್ಟು ಇದೇನ್ ಕಿತಾಪತಿ ನಿಂದು? ನಿನಗೋಸ್ಕರ ಸ್ಕೂಲ್ನವರು ಮನೆಗೆ ಬರ್ಬೇಕಾ? ರಾಕಿ ತಪ್ಪೇನಿದೆ ಜಯಂತಿ? ಬೀರು ಓಪನ್ ಆಗಿದೆ ಅಂತ ಕ್ಲೋಸ್ ಮಾಡಿ ಲಾಕ್ ಮಾಡಿದಾನೆ ಅಷ್ಟೇ ಅಲ್ವಾ? ಆ ಕಬೋರ್ಡ್ ಅಲ್ಲಿ ಇಂಪಾರ್ಟೆಂಟ್ ಫೈಲ್ಸ್ ಇದೆಯಂತೆ, ಅದು ಹೋದ್ರೆ ಯಾರಿಗೆ ಜವಾಬ್ದಾರಿ? ಆ ರೀತಿ ಆಗ್ಬಾರ್ದಂತಾನೆ ರಾಕಿ ಬೀರೂನ ಲಾಕ್ ಮಾಡಿದ್ದಮ್ಮ. ಅವನು ಒಳ್ಳೆ ಕೆಲಸನ ಮಾಡಿದ್ದಾನೆ. ಆಗಿರ್ಬೋದು ಅಭಿ, ಆದ್ರೆ ಅದು ಅವನ್ ಕೆಲ್ಸ ಅಲ್ವಲ್ಲ. ಇನ್ಯಾವತ್ತೂ ಈ ತರ ಕೆಲಸ ಮಾಡಬಾರ್ದು ಅಂತ ರಾಕಿಗೆ ನಿನ್ ಬುದ್ಧಿ ಹೇಳುವಸು. ಈ ತರ ಮನೆ ತನಕ ಯಾರಾದ್ರೂ ಬಂದ್ರೆ ನಾನ್ ಸಹಿಸೋದಿಲ್ಲ. ಸಾರಿ ಅಜ್ಜಿ, ಮತ್ತೆ ರಿಪೀಟ್ ಮಾಡಲ್ಲ. ರಾಕಿ ಅನ್ನು ಕೀರ್ತಿ, ನೀವು ಊಟ ಮಾಡಿದ್ರಾ? ಮಾಡಿದ್ವಿ ಡ್ಯಾಡಿ. ವೆರಿ ಗುಡ್. ಓಕೆ, ಟೈಮ್ ಟು ಸ್ಲೀಪ್. ಓಕೆ, ಬನ್ನಿ ಮಲ್ಕೊಳ್ಳಿ. ಗೋ 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 ಗೋ. ಗುಡ್ ನೈಟ್. ಗುಡ್ ನೈಟ್. ಬಾಯ್. ಗುಡ್ ನೈಟ್. ಡ್ಯಾಡಿ, ಊಟ ಮಾಡಿದ್ರ ನೀವು? ನಮ್ಮೆಲ್ಲರದು ಆಯ್ತು ಅಭಿ, ನೀನು ವಸು ಮಾತ್ರ ಬಾಕಿ ಇರೋದು. ಹೋಗಿ ಊಟ ಮಾಡಿ. ಓಕೆ ಡ್ಯಾಡಿ, ಬನ್ನಿ. ಬಾಕ್ಸ್ ಬಗ್ಗೆ ಮರ್ತ ಹೋಗು ಅಂತ ನಾನು ಮಾರ್ನಿಂಗ್ಗೆ ಹೇಳ್ದೆ ಅಲ್ವಾ ಅನು? ಅದನ್ನ ಓಪನ್ ಮಾಡೋದಕ್ಕೋಸ್ಕರ ಸ್ಕೂಲ್ ಕೀಸ್ ತಗೊಂಡ್ಬಂದಿದ್ಯಾ? ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡ್ಬೇಕು ಅನ್ಸ್ತು. ಸರಿ, ಆ ಕೀಸ್ ನನಗೆ ಕೊಡು, ಸ್ಕೂಲ್ ಅವ್ರಿಗೆ ನಾಳೆ ಕೊಡ್ತೀನಿ. ಕೀಸ್ ಇಲ್ಲ. ಏನ್ ಮಾಡ್ದೆ? ಅದರಿಂದ ಬಾಕ್ಸ್ ಓಪನ್ ಆಗ್ಲಿಲ್ಲ. ಅದು ನನ್ನ ಹತ್ರ ಇದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ತಗೊಂಡು ಹೋಗಿ ಮನೆ ಹೊರಗಡೆ ರೋಡಲ್ಲಿರೋ ಮ್ಯಾನ್ ಹೋಲ್ ಅಲ್ಲಿ ಹಾಕ್ಬಿಟ್ಟೆ. ಎಂತ ಕೆಲ್ಸ ಮಾಡ್ಬಿಟ್ಟೆ ಅನು? ಸೀಕ್ರೆಟ್ ಆಗಿ ಅದನ್ನ ಮುಚ್ಚಿಟ್ಟು ನನಗ್ ಕೊಟ್ಟಿದ್ರೆ ನಾನು ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ ಅಲ್ವಾ? ಏನೋ ಅಣ್ಣ, ನಂಗ್ ಭಯ ಆಯ್ತು. ಓಕೆ, ಈ ವಿಷಯ ಯಾರಿಗೂ ಹೇಳ್ಬೇಡ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಅನು. ಏನೋ ಮ್ಯಾನೇಜ್ ಮಾಡ್ತೀಯ ನೀನು? ಅದು ಅಜ್ಜಿ, ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದ್ಕೊಳಕ್ಕಾಗಲ್ವಾ? ನಿನ್ನ ವಯಸ್ಸೇನು? ನೀನು ಮಾಡ್ತಿರೋ ಕೆಲಸ ಏನು? ಸ್ಕೂಲ್ನವರು ಮನೆಗ್ ಬರೋ ತರ ಮಾಡ್ತೀಯಾ? ಸಾರಿ ಅಜ್ಜಿ. ಇದಕ್ ಮುಂಚೆನು ಹೀಗೇನೆ ಯಾರಿಗೋ ಹೊಡೆದ್ ಬಂದಿದ್ದೆ, ಅವ್ರ ಅಪ್ಪ ಅಮ್ಮ ನಮ್ ಮನೆ ತನಕ ಬಂದಿದ್ರು. ಅವತ್ತು ನಮ್ಗೋಸ್ಕರನೇ ಅಣ್ಣ ಅವ್ರನ್ನ ಹೊಡೆದಿದ್ದು ಅಜ್ಜಿ. ಇವತ್ ಕೂಡ ಸ್ಕೂಲ್ ಅವರು ಅನುನ ನೀನ್ ಬಾಯ್ ಮುಚ್ಚು. ಎಲ್ಲಾದ್ರಲ್ಲೂ ರಾಕಿಗೆ ಸಪೋರ್ಟ್ ಮಾಡ್ಬೇಡ. ನೋಡ್ ರಾಕಿ, ಕೊನೆ ಸಲ ಹೇಳ್ತಾ ಇದೀನಿ, ಇನ್ನೊಂದ್ಸಲ ಹೀಗಾದ್ರೆ ನಾನ್ ಸಹಿಸಲ್ಲ. ಇಲ್ಲ ಅಜ್ಜಿ, ರಿಪೀಟ್ ಮಾಡಲ್ಲ. ಒಳ್ಳೆ ಹುಡುಗ ಆಗಿರ್ತೀನಿ. ಹೊಸೂರೆ 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 ಹೊಸೂರು ಏನಾಯ್ತು? ಹೊಸೂರೆ ಹೊಸೂರೆ ಎದ್ದೇಳಿ. ಅಮ್ಮ, ಅದ್ಕೆ. ಅಯ್ಯೋ ಅಕ್ಕ, ವಸು ಅಕ್ಕ, ವಸು. ಹೊಸೂರೆ ಹೊಸೂರೆ ವಸು, ಏನಾಯ್ತಕ್ಕ? ವಸು ಅಕ್ಕ, ವಸು ಹೊಸೂರೆ ಅಕ್ಕ. ವಸುಗ್ ಏನಾಯ್ತು ಅಭಿ? ಗೊತ್ತಿಲ್ಲ ಡ್ಯಾಡಿ, ತಲೆ ಸುತ್ತಿ ಬಿದ್ದೋದ್ರು.
ಕಂಗ್ರ್ಯಾಚುಲೇಷನ್ಸ್ ಮಿಸಸ್ ವಸುಂಧರಾ, ನೀವು ತಾಯಿ ಆಗ್ತಿದ್ದೀರಾ. ಟೇಕ್ ಕೇರ್. ಮಿಸ್ಟರ್ ಅಭಿರಾಮ್, ಅವರನ್ನು ಹುಷಾರಾಗಿ ನೋಡ್ಕೊಳ್ಳಿ. ಕಂಗ್ರಾಟ್ಸ್ ವಸು. ಕಂಗ್ರಾಟ್ಸ್ ವಸು. ನಿಂತ್ಕೊಳ್ಳಿ. ಏನಬಿ ಇದು? ನಾನ್ ನಿಮ್ಗೇನ್ ಹೇಳಿದ್ದೆ, ನೀವೇನ್ ಮಾಡಿದೀರಾ? ಅಮ್ಮ, ಆಕ್ಚುಲಿ ಅದು ನಾನ್ ನೀವು ಮಕ್ಳು ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದ್ದೆ ಅಲ್ವಾ? ನನ್ನ ಮಾತಿಗೆ ಒಂಚೂರು ಬೆಲೆನೆ ಕೊಡದೆ ನಿಮ್ ಇಷ್ಟದ ಪ್ರಕಾರ ಮಕ್ಳನ್ನ ಮಾಡ್ಕೋತಾ ಇದ್ದೀರಾ. ಅವ್ರಿಗೆ ಮಕ್ಕಳಾದ್ರೆ ತಪ್ಪೇನಿದೆ ಜಯಂತಿ? ಅವರಿಗೆ ಅಂತ ಮಕ್ಕಳು ಇರ್ಬೇಕಲ್ವೇನಮ್ಮ? ಅತ್ತಿಗೆಗೆ ರಾಕಿ ಇದ್ದಾನೆ, ಅಣ್ಣಂಗೆ ಅನುಕೀರ್ತಿ ಇದ್ದಾರೆ, ಅಣ್ಣ ಅತ್ತಿಗೆಗೆ ಅಂತ ಯಾರು ಇಲ್ವಲ್ಲಮ್ಮ. ಮಧ್ಯದಲ್ಲಿ ನೀವು ಮಾತಾಡ್ಬೇಡಿ. ನಿಮಗೇನ್ ಗೊತ್ತು ಅಂತ ಮಾತಾಡ್ತಾ ಇದ್ದೀರಾ? ಅಭಿವಸು ಬೇಕು ಅಂತ ಈ ತಪ್ಪು ಮಾಡಿರಲ್ಲ ಅತ್ತೆ, ಎಲ್ಲೋ ಏನೋ ಗೊತ್ತಿಲ್ಲದೆ ಆಗಿರುತ್ತೆ. ಯಾವುದೇ ತರ ತಪ್ಪು ಒಪ್ಪು ಆಗ್ಬಾರ್ದು ಅಂತ ನಾನು ಮುಂಚೆನೆ ಎಚ್ಚರಿಸಿದ್ದೆ, ಪದೇ ಪದೇ ಹೇಳಿದ್ದೆ. ನನ್ನ ಮಾತು ಅಂದ್ರೆ ನಿಮಗ್ ಲೆಕ್ಕಕ್ಕೆ ಇಲ್ವಾ? ನನಗೆ ಕೊಟ್ಟಿರೋ ಮಾತನ್ನೇ ತಪ್ತೀರಾ? ಅದ ಹಾಗಲ್ಲಮ್ಮ, ಅಷ್ಟಕ್ಕೂ ಏನಾಯ್ತು ಅಂತ ನಾವು. ಬೇಡ ಅಭಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.